ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನಿವತ್ತು ನಿಮ್ಮ ಹೇರ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಇವಾಗ ಬೇಸಿಗೆಗಾಲ ಎಲ್ರಿಗೂ ಗೊತ್ತು. ನಿಮ್ಮ ಹೇರ್ ತುಂಬಾ ಡ್ರೈ ಅನಿಸ್ತಾ ಇರುತ್ತೆ, ಫ್ರಿಜಿನೆಸ್ ಅನಿಸ್ತಾ ಇರುತ್ತೆ, ಮತ್ತು ಸಾಫ್ಟ್ ಆಗಿರಲ್ಲ, ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲನೂ ಕಮ್ಮಿ ಮಾಡಬೇಕು, ಮತ್ತು ನಮ್ಮ ಹೇರ್ ಸಿಲ್ಕಿಯಾಗಿ ಶೈನಿಂಗ್ ಆಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಎಲ್ರ ಮನೆಯಲ್ಲೂ ಅದು ಸಿಗೋ ಅಂಥದ್ದೇನೆ. ಅದು ಏನು ಯಾವುದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ನಾನು ಇದಕ್ಕೆ ಬಳಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಬಂದು ಒಂದು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದು ಚಿಕ್ಕ ಬಾಳೆಹಣ್ಣು. ನೀವು ಬೇಕಾದ್ರೆ ಪಚ್ಚ ಬಾಳೆಹಣ್ಣು ತೊಗೊಂಡ್ರೆ ಒಂದು 2 ಹಾಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು. ಆ್ಯಂಡ್ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹನಿ ತೊಗೊಂಡಿದ್ದೀನಿ, ಮತ್ತು ಕೊಕೊನಟ್ ಆಯಿಲು, ಮತ್ತು ಮೊಸರು ತೊಗೊಂಡಿದ್ದೀನಿ. ಈ ಹುಳಿ ಮಜ್ಜಿಗೆ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು. ನಾನಿಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ವೈಟಮಿನ್ ಇ ಕ್ಯಾಪ್ಷಲ್ನ ಹಾಕೊಳ್ಳೋದಾದ್ರೂ ಹಾಕೊಬೋದು, ಇಲ್ಲಾಂದರೆ ಅದನ್ನ ಸ್ಕಿಪ್ ಕೂಡ ಮಾಡ್ಕೊಬೋದು. ಆ್ಯಂಡ್ ಹನಿನೂ ಅಷ್ಟೇ ಆಪ್ಷನಲ್. ಇದು ಬೇಕಾದರೆ ಹಾಕೊಬೋದು, ಹಾಕದಲ್ಲೇ ಇರಬಹುದು. ಸೊ ಇದನ್ನ ರುಬ್ಕೊಳ್ಳೋಣ ಇವಾಗ. ಗೈಸ್, ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಹೇರ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲೇ ಬೆಳೆದಿರೋ ಆಲೋವೆರಾ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಿವಾಗ ನೋಡಿ, ಈ ರೀತಿ ಕಂಪ್ಲೀಟಾಗಿ ಗಟ್ಟಿಯಾಗಿದೆ, ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ. ಇದನ್ನ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನನ್ನ ಹೇರ್ ಆವಾಗ ಅಷ್ಟು ಫ್ರಿಝಿನೆಸ್ ಆಗಿ ಕರ್ಲಿ ಹೇರ್ ಇದ್ದಿದ್ದು. ನಾನು ಇದೇ ರೀತಿ ಸಾಕಷ್ಟು ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ನಾನು ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಏನು ಮಾಡೋದು ಈ ರೀತಿ ಇದೆಯಲ್ಲ ಹೇರು ಅಂತ. ಬಟ್ ಇವಾಗ ಪರವಾಗಿಲ್ಲ, ನನ್ನ ಹೇರು ನೋಡೋ ಥರ ಇದೆ. ನಾನು ಇದೇ ರೀತಿ ಈ ಬಾಳೆಹಣ್ಣಿಂದು ಪೇಸ್ಟು, ಆಮೇಲೆ ನುಗ್ಗೆ ಸೊಪ್ಪಿನ ಪೇಸ್ಟು, ಅದು ಇದು ಎಲ್ಲ ಟ್ರೈ ಮಾಡಿ ಇವಾಗ ನನ್ನ ಕೂದಲು ಸ್ವಲ್ಪ ನೋಡೋ ಥರ ಇದೆ. ಮತ್ತು ನನ್ನ ಕೂದಲು ಲೆಂತೆ ಬರ್ತಾ ಇರಲಿಲ್ಲ, ಉದ್ದ ಬೆಳೀತಾನೆ ಇರಲಿಲ್ಲ. ಆಮೇಲೆ ನಾನು ಕಷ್ಟಪಟ್ಟು ಅದು ಇದು ಹೋಮ್ ರೆಮಿಡೀಸು, ಹೇರ್ ಪ್ಯಾಕು ಎಲ್ಲನೂ ಟ್ರೈ ಮಾಡಿದ್ಮೇಲೆ ನನ್ನ ಹೇರು ಸ್ವಲ್ಪ ಉದ್ದ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಬೆಳೀತಾ ಕೂದಲು ಉದ್ರೋದು ಕೂಡ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಇದೇ ರೀತಿ ಹೇರ್ ಪ್ಯಾಕ್ ಎಲ್ಲ ಏನೇನೋ ಮಾಡಿ ಟ್ರೈ ಮಾಡಿ ನನ್ನ ಹೇರ್ ಇವಾಗ ತುಂಬಾ ಚೆನ್ನಾಗಾಗಿದೆ. ಆ್ಯಂಡ್ ಇವಾಗ ಅಷ್ಟು ಉದುರುತ್ತಾ ಇಲ್ಲ, ನನ್ನ ಕೂದಲು ಸ್ವಲ್ಪ ಕಮ್ಮಿನೇ ಉದುರುತ್ತಾ ಇದೆ. ಆ್ಯಂಡ್ ಇವಾಗ ನನಗೆ ನನ್ನ ಹೇರು ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಈ ಹೇರ್ ಪ್ಯಾಕು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದ ಮೇಲೆ ನೀವು ಕೂಡ ತೀರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಹೇರ್ಗೆ ಯಾವ ರೀತಿ ಹೇರ್ ಪ್ಯಾಕ್ಗಳು ಎಲ್ಲ ಸೆಟ್ ಆಗುತ್ತೆ ಆ ಥರ ನೀವು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಗೈಸ್, ನಾನಿಲ್ಲಿ ಇದಕ್ಕೆ ಬಾಳೆಹಣ್ಣು ಹಾಕಿರೋದ್ರಿಂದ ಬಾಳೆಹಣ್ಣು ನಿಮ್ಮ ಕೂದಲನ್ನ ಸ್ಮೂತ್ ಆ್ಯಂಡ್ ಶೈನಿಯಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೊಂದು ಮಾಯ್ಶ್ಚರೈಸರ್ ಥರನೇ ವರ್ಕ್ ಮಾಡುತ್ತೆ ನಿಮ್ಮ ಹೇರ್ಗೆ. ತುಂಬಾ ಬೆನಿಫಿಟ್ಸ್ ಇದೆ ಗೈಸ್. ಬಾಳೆಹಣ್ಣಿಂದ ನಮ್ಮ ತಲೆಗೆ ಹಾಕೋದ್ರಿಂದ ತುಂಬಾ ಶೈನಿಂಗ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೊಸರು ಶಾಂಪು ಹಾಕಿ ರಫ್ ಆಗಿ ಉಜ್ಜೋದಕ್ಕೆ ಹೋಗಬೇಡಿ. ಲೈಟಾಗಿ ಶಾಂಪು ಹಾಕಿ ಉಜ್ಜಿ ಹೇರ್ನ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಉಗುರು ಬೆಚ್ಚ ನೀರಲ್ಲಿ ಹೇರ್ನ ವಾಶ್ ಮತ್ತು ಜೇನುತುಪ್ಪ ಮತ್ತು ಆಲೋವೆರಾ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಶೈನಿಂಗ್ ಆಗಿ ಕಾಣೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಹೇರ್ ಡ್ಯಾಮೇಜಸ್ನ ತೆಗೆದುಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೊಸರಿಂದ ನಮ್ಮ ಹೇರ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಇದು ಕೂಡ ಅಷ್ಟೇ ನಮ್ಮ ಹೇರಲ್ಲಿರುವಂತಹ ಡ್ಯಾಮೇಜಸ್ನ ಸರಿ ಮಾಡಿ ಹೇರ್ನ ಶೈನಿಂಗ್ ಆಗಿ ಲಾಂಗ್ ಆಗಿ ಹೇರ್ ಲೆಂತ್ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕೂಡ ತೆಗೆದುಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಮೊಸರು. ಕೊಕೊನಟ್ ಆಯಿಲಿಂದ ಯೂಸ್ ಏನಂತ ಅಂದರೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಗೈಸ್, ಇವಾಗ ನಾನು ಹೇರ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಇನ್ನೂ ಕೂದಲು ಒಣಗಿಲ್ಲ, ನಂದು ಹಾಗೆ ಇದೆ. ಸೊ ಹಂಗಾಗಿ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಇನ್ನಷ್ಟು ಹೇರ್ ಪ್ಯಾಕ್ ಆಗಿರಲಿ, ಫೇಸ್ ಪ್ಯಾಕ್ ಆಗಿರಲಿ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾವ್ದಾದ್ರು ಪ್ರಾಬ್ಲಮ್ಗೆ ಅಂದರೆ ಸ್ಕಿನ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿಬಿಟ್ಟು ನನಗೆ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.